ಇನ್ಸ್ಟಾದಲ್ಲಿ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ. ನಾನು ಹೊರಗಡೆ ಹೋಗಿರ್ತೀನಿ, ಹೊರಗಡೆಯಿಂದ ಬರೋಷ್ಟೇ ಇನ್ಸ್ಟಾದಲ್ಲಿ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾತಾಡ್ತಾ ಇರ್ತಾರೆ. ಅಸಭ್ಯವಾಗಿ ಮಾತಾಡ್ತಾ ಇರೋವಾಗ ಅದು ನನ್ನ ನೋಡಿ ನಾನು ಕೇಳಿದಾಗ ನನ್ನ ಮೇಲೇ ಹಲ್ಲೆ ಮಾಡೋಕ್ಕೆ ಬಂದು ನನ್ನ ಚಾಕುನಿಂದನೂ ಹಾಕಿದ್ದಾಳೆ. ಚಾಕುನಿಂದ ನನ್ನ ಕೈಗೆ ಹಲ್ಲೆ ಮಾಡ್ತಾಳೆ ಸರ್. ವೀಕ್ಷಕರು, ನೀವು ಗಮನಿಸ್ತಾ ಇರ್ಬೋದು, ಚಾಕುವಿಂದ ಹಲ್ಲೆ ಆಗಿರುವಂಥದ್ದು ಈ ವ್ಯಕ್ತಿಗೆ, ಆ ಮಹಿಳೆಗಲ್ಲ. ನೀವು ಗಮನಿಸ್ತಾ ಇದ್ದೀರಾ, ಇಲ್ಲಿ ಚಾಕುವಿಂದ ಹಲ್ಲೆ ಅಂತ ಮಾಡಿದ್ದಾರೆ. ಇದು ಕೂಡ ಎಲ್ಲಿ ಯಾವ ಭಾಗದಲ್ಲಿ ಮಾಡಿದ್ದಾರೆ ಅಂತಂದು ಹೇಳಿದರೆ ಪೂರ್ತಿ ಏನು ನರ್ವ್ಸ್ ಕನೆಕ್ಟ್ ಆಗುತ್ತೆ ಅಲ್ಲಿಗೆ ಕಟ್ ಮಾಡಿದ್ದಾರೆ. ಒಳಗಡೆ 5 ಸ್ಟಿಚಸ್ ಬಿದ್ದಿದೆ, ಮೇಲೆಗಡೆ 12 ಸ್ಟಿಚಸ್ ಬಿದ್ದಿದೆ ಸರ್. ಹೆಚ್ಚು ಕಮ್ಮಿ ಆಗಿತ್ತು ಅಂತಂದು ಹೇಳಿದರೆ ವೀಕ್ಷಕರೇ, ಇವರ ಪ್ರಾಣವೇ ಹೋಗ್ತಿತ್ತು. ಕಾರಣ ಏನಂತಂದು ಹೇಳಿದರೆ ಅಲ್ಲಿ ನರ್ವ್ಸ್ಗಳಿರುತ್ತೆ, ಅದನ್ನೇ ಅವರು ಆ ಮಟ್ಟಿಗೆ ತುಂಬ ಡೀಪಾಗಿ ಕಟ್ ಮಾಡಿದ್ದಾರೆ. ಮುಂದೆ ಅದಾದ ನಂತರ ಏನಾಯಿತು? ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದ್ರಾ ಅಥವಾ ಏನಾಯಿತು? ಅವತ್ತಿನ ದಿವಸ ಕಂಪ್ಲೇಂಟ್ ಕೊಡೋಕ್ಕೆ ನಾನು ಬಂದಾಗ ಮಾನ್ಯ ದಿವಸ ಅವತ್ತು ನೈಟು ಗಲಾಟೆ ಆಗಿ ಈ ಥರ ಆಯಿತು. ಮಾನ್ಯ ದಿವಸ ಅಣ್ಣಂದರು ಅಂತ ಬಂದು ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾರೆ. ಟ್ರೀಟ್ಮೆಂಟ್ ಕೊಡ್ತಾಗ ಸ್ಟೇಟ್ಮೆಂಟ್ ಹೇಳಿದಾಗ ಅಣ್ಣಂದ್ರ ಮೇಲೆ ಅವ್ರು ಇಟ್ಕೊಂಡು ನೀನು ಇದೆಲ್ಲ ಕೊಡಬೇಡ, ನೀನು ಸುಳ್ಳು ಹೇಳ್ತಾ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ನಾನೇ ಮಾಡ್ಕೊಂಡೆ ಆ ಥರ ಒಪ್ಕೋ, ಇಲ್ಲ ಅಂತ ಹೇಳಿದ್ರೆ ನಾನು ಬೇರೆ ಥರ ಮಾಡ್ತೀನಿ, ನಿನಗಿನ್ನೂ ತೊಂದರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹೇಳಿದಾದಮೇಲೆ ಅಲ್ಲಿಂದ ಅವರು ಚೇತನ್ ಮತ್ತು ಸೋಮು ಅನ್ನೋ ಬಂದಿರ್ತಾರಲ್ಲ, ಇವರಿಬ್ಬರು ಸೋಮು ಮತ್ತು ಚೈತ್ರ ಇಬ್ಬರು ಜೊತೆಲಿರ್ತಾರೆ.